ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ಗೌರಿ ಹಬ್ಬದ ಕುರಿತು ಕೊಂಚ ಮಾಹಿತಿ ತಿಳಿಯೋಣ. ಗೌರಿ ಹಬ್ಬವನ್ನು ಗಣೇಶ ಚತುರ್ಥಿಯ ಮೊದಲನೆಯ ದಿನ ಆಚರಿಸಲಾಗುವುದು. ಗೌರಿ ಹಬ್ಬವನ್ನು ಸ್ವರ್ಣ ಗೌರಿ ಹಬ್ಬವೆಂತಲೂ ಕೂಡ ಕರೆಯಲಾಗುವುದು. ಸಂಪ್ರದಾಯದ ಪ್ರಕಾರ ಗೌರಿ ದೇವಿಯು ಈ ದಿನದಂದು ತನ್ನ ಪೋಷಕರ ಮನೆಗೆ ಭೇಟಿ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಮಾರನೆಯ ದಿನ ಅವಳ ಮಗ ಗಣಪತಿಯೊಂದಿಗೆ ಅವಳು ತನ್ನ ಪತಿಯ ಮನೆಗೆ ಹೋಗುವಳು ಎನ್ನುವ ಪ್ರತೀತಿ ಇದೆ. ಈ ಹಬ್ಬವನ್ನು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಸ್ವರ್ಣ ಗೌರಿ ವ್ರತವನ್ನು ಆಚರಿಸುತ್ತಾರೆ. ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಲವು ರೀತಿಯ ಅಲಂಕಾರವನ್ನು ಮಾಡಿಕೊಂಡು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುತ್ತಾರೆ. ಈ ದಿನ ಮಹಿಳೆಯರು ಪಾರ್ವತಿ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸುತ್ತಾರೆ. ಗೌರಿ ಹಬ್ಬದ ಪೂಜಾ ವಿಧಾನವನ್ನು ಹೇಳಬೇಕೆಂದರೆ, ವ್ರತವನ್ನು ಆಚರಣೆ ಮಾಡುವ ಮಹಿಳೆಯು ಮುಂಜಾನೆ ಸ್ನಾನ ಮಾಡಿ ನಂತರ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಕೈಗೊಳ್ಳುವುದು. ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ಹಣ್ಣು ಮತ್ತು ಹೂಗಳಿಂದ ಅಲಂಕರಿಸಿ ಒಂದು ಪೀಠವನ್ನು ಹಾಕಿ ಅದರ ಮೇಲೆ ಶಿವ, ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬೇಕು. ಶಿವ ಮತ್ತು ಪಾರ್ವತಿಯ ಮುಂದೆ ದೀಪ ಬೆಳಗಿಸಿ ನಂತರ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ತಾಯಿ ಪಾರ್ವತಿಗೆ ಅರ್ಪಿಸಬೇಕು. ಭಗವಂತನಿಗೆ ಹೂವು, ಹಣ್ಣು, ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆಯ ನಂತರ ಗೌರಿ ಹಬ್ಬದ ವ್ರತ ಕಥೆಯನ್ನು ಕೇಳಿ ನಂತರ ತಮ್ಮ ಇಚ್ಛೆಗೆ ಅನುಸಾರವಾಗಿ ಬಡವರಿಗೆ ಏನನ್ನಾದರೂ ದಾನ ಮಾಡಬೇಕು. ರಾತ್ರಿಯಿಡೀ ಜಾಗರಣೆ ಮಾಡಬೇಕು. ಬೆಳಗಿನ ಆರತಿಯ ನಂತರ ಪಾರ್ವತಿ ದೇವಿಗೆ ಸಿಂಧೂರವನ್ನು, ಸಿಹಿ ಭಕ್ಷ್ಯಗಳನ್ನು ಅರ್ಪಿಸಬೇಕು. ನಂತರ ಸಿಹಿಯನ್ನು ತಿಂದು ಉಪವಾಸವನ್ನು ಮುರಿಯುವುದು. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಹಬ್ಬವನ್ನು ಆಚರಿಸಿದರೆ, ಅವಿವಾಹಿತ ಹುಡುಗಿಯರು ಉತ್ತಮ ಪತಿಯನ್ನು ಪಡೆಯಲು ಈ ಹಬ್ಬವನ್ನು ಆಚರಿಸುತ್ತಾರೆ. ತಮ್ಮೆಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.